ಭೂಮಿ ತಾಯಿಯನ್ನೇ ನಂಬಿ ಅನ್ನ ಬೆಳೆಯುವ ರೈತರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಬೇಲಿಯೇ ಎದ್ದು ಹೊಲ ಮೇಯುತ್ತೆ ಅಂತಾರಲ್ಲ, ಹಾಗೆ ಬ್ಯಾಂಕ್ ಮ್ಯಾನೇಜರ್ಗಳು ರೈತರ ಕುತ್ತಿಗೆ ಮೇಲೆ ಯಾವ ರೀತಿಯ ಕೂತಿದ್ದಾರೆ ಹಣದ ವಿಚಾರದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಬ್ಯಾಂಕ್ ಮ್ಯಾನೇಜರ್ಗಳಿಂದಲೇ ಗ್ರಾಹಕರಿಗೆ ಮಹಾ ಮೋಸ. ಅನ್ನದಾತರ ಹೆಸರಲ್ಲಿ 6 ಕೋಟಿ ಸಾಲದ ಹಣ ಲೂಟಿ. ಕೆವಿಜಿ ಬ್ಯಾಂಕ್ ಮಹಾಮೋಸ ಖಂಡಿಸಿ ರೈತರಿಂದ ಪ್ರೊಟೆಸ್ಟ್. ಬ್ಯಾಂಕ್ ಎದುರು ಪ್ರತಿಭಟನೆ ಕುಳಿತಂತಹ ರೈತರು ಫ್ರಾಡ್ ಮಾಡಿದ ಮ್ಯಾನೇಜರ್ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರುವಂತಹ ರೈತ ಮುಖಂಡರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬಾಗಲಕೋಟೆಯ ನವನಗರದಲ್ಲಿ ಇರುವಂತಹ ಕೆವಿಜಿ ಬ್ಯಾಂಕ್ ಮುಂಭಾಗದಲ್ಲಿ. ಬ್ಯಾಂಕಿಗೆ ಮುತ್ತಿಗೆ ಹಾಕಿರುವಂತಹ ಇವರೆಲ್ಲ ಬಾದಾಮಿ ತಾಲೂಕಿನ ಕೆರೂರು ಭಾಗದ ರೈತರು. ಕಳೆದ ಡಿಸೆಂಬರ್ನಲ್ಲಿ ಕೆರೂರು ಹಾಗೂ ನಿಲಗುಂದದಲ್ಲಿರುವಂತಹ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ ಬ್ರಾಂಚ್ಗಳಲ್ಲಿ ರೈತರ ಎಫ್ಡಿ ಹಾಗೂ ಬೆಳೆ ಸಾಲದ ಹಣವನ್ನ ಮ್ಯಾನೇಜರ್ಗಳೇ ಗುಳುಂ ಸ್ವಾಹ ಮಾಡಿದ್ರು. ಇನ್ನು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಸೇರ್ಬೇಕಾಗಿದ್ದಂತಹ ಸಾಲದ ಹಣ ಇಲ್ಲಿವರೆಗೂ ಕೂಡ ಪಾವತಿಯಾಗಿಲ್ಲ. ಇನ್ನು ಕಳೆದ 6 ತಿಂಗಳಿಂದ ಮೋಸಕ್ಕೊಳಗಾಗಿರುವಂತಹ ರೈತರು ಕೆರೂರು ಹಾಗೂ ನವನಗರ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಿಸಿದ್ರು. ಅದು ತನಿಖೆ ಹಂತದಲ್ಲಿದೆ. 6 ತಿಂಗಳು ಕಳೆದ್ರೂ ಕೂಡ ರೈತರಿಗೆ ಹಣ ಪಾವತಿಸದ ಹಿನ್ನೆಲೆಯಲ್ಲಿ ಇವತ್ತು ಬಾಗಲಕೋಟೆಯ ಮುಖ್ಯ ಶಾಖೆ ಮುಂಭಾಗ ರೈತರು ಧರಣಿ ನಡೆಸಿದ್ರು. ಇನ್ನು ಮೇಲಾಧಿಕಾರಿಗಳ ವಿರುದ್ಧ ಧಿಕ್ಕಾರ ಹಾಕಿ ಆಕ್ರೋಶ ಕೂಡ ಹೊರ ಹಾಕಿದ್ರು. 2 ದಿನದಲ್ಲಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸಿ ರೈತರಿಗೆ ಹಣ ಪಾವತಿಸದೆ ಹೋದ್ರೆ ಬ್ಯಾಂಕಿಗೆ ಮುತ್ತಿಗೆ ಹಾಕಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವ ಎಚ್ಚರಿಕೆಯನ್ನ ಕೂಡ ಕೊಟ್ಟರು. ಬ್ಯಾಂಕ್ ಅಂದ್ರೆ ಒಂದು ಸಾಕ್ಷಾತ್ ದೇವರನ್ನಂಗ ನಾವು ಅಂತಂಬ್ರಿ ಸೈನ್ ಮಾಡ್ಬೇಕಾದ್ರೆ ವಿಚಾರ ಮಾಡ್ತೀವಿ, ಮಾಡ್ಲೋ ಬೇಡ ಅಂತ ಹೇಳಿ. ಬ್ಯಾಂಕ್ ಅಲ್ಲಿ ಅಂದ್ರೆ ಮ್ಯಾನೇಜರ್ ಅಂದ್ರೆ ಅಷ್ಟು ನಂಬಿಕೆ ಇರುತ್ತೆ. ಇಷ್ಟೊಂದು ಅವ್ರ ಮೇಲೆ ನಂಬಿಕೆ ಇಟ್ಟವರು ಅವ್ರು ನಮಗೆ ಈ ತರ ರೈತರಿಗೆಲ್ಲ ಮೋಸ ಮಾಡ್ತಾರಂದ್ರೆ ಇದು ಒಳ್ಳೇದಲ್ಲ. ಅದನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಕೇಳಿದ್ರೆ ಬಾಗಲಕೋಟೆ ಹೆಡ್ ಆಫೀಸ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇಲ್ಲ ನಾವು ಮಾಡ್ತಾ ಇದೀವಿ. ಈಗ ಬಂದು ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೆಡ್ ಆಫೀಸ್ನವರೇ ಎಲ್ಲ ಹ್ಯಾಂಡಲ್ ಮಾಡ್ತಾರೆ. ಅಂದಹಾಗೆ ಕೆರೂರು ಶಾಖೆಯ ಮ್ಯಾನೇಜರ್ ಯಲ್ಲಪ್ಪ ಹಾಗೂ ನಿಲಗುಂದ ಕೆವಿಜಿ ಬ್ಯಾಂಕ್ ಶಾಖೆಯ ಕಿರಣ್ ಕುಮಾರ್ ಎಂಬ ಖದೀಮರು ಒಟ್ಟು 672ಕ್ಕೂ ಅಧಿಕ ರೈತರಿಗೆ ಪಂಗನಾಮ ಹಾಕಿ 6 ಕೋಟಿಯಷ್ಟು ಹಣ ವಂಚನೆ ಮಾಡಿದ್ರು. ಸದ್ಯ 2 ಮ್ಯಾನೇಜರ್ ಸೇರಿ ಬ್ಯಾಂಕ್ ಸಿಬ್ಬಂದಿಯನ್ನೆಲ್ಲ ಸಸ್ಪೆಂಡ್ ಮಾಡಲಾಗಿದೆ. ರೈತರು ಯಾವುದೇ ಕಾರಣಕ್ಕೂ ಆತಂಕ ಪಡಬೇಕಾಗಿಲ್ಲ ಅಂದಿದ್ದಾರೆ ಕೆವಿಜಿ ಬ್ಯಾಂಕ್ನ ಪ್ರಾದೇಶಿಕ ಮ್ಯಾನೇಜರ್. ಡಿಸೆಂಬರ್ನಲ್ಲಿ ಪ್ರಧಾನ ಕಚೇರಿಯವರು ನಮ್ಮ ಎಲ್ಲ ಅಲ್ಲೇ ಕೇರೂರು ಮತ್ತು ನಿಲಗುಂದ ಶಾಖೆ 8 ಜನ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿ ಅದರ ನಂತರ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಟೀಮ್ ಮಾಡಿಬಿಟ್ಟು ಅದನ್ನು ನಮಗೆ ಅಂದರೆ ಪ್ರಧಾನ ಕಚೇರಿಗೆ ಇದು ವ್ಯಾಪ್ತಿ ಬರುತ್ತೆ, ನಮ್ಮ ವ್ಯಾಪ್ತಿಗೆ ಬರಲ್ಲ. ಸೊ ಪ್ರಧಾನ ಕಚೇರಿಯವರು ಏನು ಹೇಳಿದ್ದಾರೆ, ಅದನ್ನು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನು ನಮಗೆ ಕೊಟ್ಬಿಟ್ಟು FIR ಲಾಡ್ಜ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಈಗ FIR ಅನ್ನು ಲಾಡ್ಜ್ ಮಾಡಾಗಿದೆ. ಇಲ್ಲ, ಈ ಬಗ್ಗೆ ರೈತರೇನು ಆತಂಕ ಮಾಡಬೇಡ. ಆಲ್ರೆಡಿ ಇದ್ರ ಬಗ್ಗೆ ಯಾವುದೇ ರೈತರಿಗೆ ಎಷ್ಟೇ ರೀತಿ ಅನ್ಯಾಯ ಆಗಿದ್ರೆ ಅದ್ರಿಗೆ ಸಂಬಂಧಪಟ್ಟದ್ದು ಒಂದು ಕಾನೂನು ಪ್ರಕಾರ ಏನು ರಕ್ಷಣೆ ಇದೆ ಅದನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳ ಮೇಲೆ ನಂಬಿಕೆ ಇಟ್ಟು ಸಹಿ ಮಾಡುವಂತಹ ರೈತರಿಗೆ ಮ್ಯಾನೇಜರ್ಗಳೇ ಪಂಗನಾಮ ಹಾಕಿದ್ದು ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಆಗಿದೆ. ರವಿ ಪಬ್ಲಿಕ್ ಟಿವಿ, ಬಾಗಲಕೋಟೆ.